ಸರ್ಕೇಡಿಯನ್ ರಿದಮ್ ಅಂದ್ರೆ ನಮ್ಮ ಬಾಡಿ ಕ್ಲಾಕ್. ಹಾಗಂದ್ರೆ ನಮ್ಮ ಸ್ಲೀಪ್ ವೇಕಪ್ ಸೈಕಲ್ ನ ಡಿಫೈನ್ ಮಾಡೋದು ಸರ್ಕೇಡಿಯನ್ ರಿದಮ್. ಇದ್ರ ಪ್ರಕಾರ ಏನಾಗುತ್ತೆ ಅಂದ್ರೆ ನಾವು ಬೆಳಗ್ಗೆ ಆಗ್ತಿದ್ದಂಗೆ ಅಂದ್ರೆ ಸೂರ್ಯನ ಬೆಳಕು ಬರ್ತಿದ್ದಾಗೆ ನಾವು ಎದ್ದು ಆಕ್ಟಿವ್ ಆಗಿ ಕೆಲಸ ಮಾಡೋಕೆ ಶುರು ಮಾಡ್ತೀವಿ. ಯಾವಾಗ ಸಂಜೆ ಕತ್ಲಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನಮ್ಮ ಕೆಲಸ ಎಲ್ಲ ಮುಗಿಸಿ ನಾವು ಒಂಥರ ಆಕ್ಟಿವ್ ಆಗಿರೋದಕ್ಕಾಗಲ್ಲ, ಸ್ವಲ್ಪ ಡಲ್ ಆಗ್ತೀವಿ. ಡಲ್ ಅನ್ನೋದಕ್ಕಿಂತ ನಾವು ರೆಸ್ಟ್ ಬೇಕು ಅನ್ನೋ ತರ ಆಗುತ್ತೆ. ಯಾವಾಗ ಸೂರ್ಯನ ಬೆಳಕು ಕಡಿಮೆ ಆಗುತ್ತೋ ಹಾಗೆ ಕತ್ಲಾದ್ಮೇಲೆ ನಿದ್ದೆ ಮಾಡ್ತೀವಿ. ಈ ನಿದ್ದೆ ಮಾಡಿ ರಾತ್ರಿ ನಾವು ರೆಸ್ಟ್ ಅಲ್ಲಿ ಇದ್ದಾಗ ನಮ್ಮ ಬಾಡಿ ರಿಕವರಿ ಆಗುತ್ತೆ. ಯಾಕೆ ನಿದ್ದೆ ಬರುತ್ತೆ ಅಂದ್ರೆ ಆ ಟೈಮಲ್ಲಿ ಒಂದು ಮೆಲಟೋನಿನ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನು ನಮಗೆ ನಿದ್ದೆ ಬರೋ ತರ ಮಾಡಿ ನಿದ್ದೆನಲ್ಲಿ ನಮ್ಮ ಬಾಡಿನ ರಿಪೇರಿ ಮಾಡುತ್ತೆ. ಇದು ಡೈಲಿ ನಡೀತಾನೆ ಇರುತ್ತೆ. ಡೈಲಿ ಆಟೋಮೆಟಿಕ್ ಆಗಿ ನಡೀತಾ ಇರುವಂತ ಈ ಒಂದು ಸೈಕಲ್ ನ ಸರ್ಕೇಡಿಯನ್ ರಿದಮ್ ಅಂತ ಕರಿತೀವಿ. ಈ ಸರ್ಕೇಡಿಯನ್ ರಿದಮ್ ಏನಾದ್ರೂ ನಾವು ಡಿಸ್ಟರ್ಬ್ ಮಾಡಿದ್ರೆ, ಡಿಸ್ಟರ್ಬ್ ಆಗೋದು ಯಾವ ತರ, ರಾತ್ರಿ ಎಲ್ಲ ಸರಿ ನಿದ್ದೆ ಮಾಡದೇ ಇದ್ರೆ, ಬೆಳಗ್ಗೆ ಹೊತ್ತು ನಿದ್ದೆ ಮಾಡಿದ್ರೆ ಈ ಸರ್ಕೇಡಿಯನ್ ರಿದಮ್ ಆಟೋಮೆಟಿಕ್ ಆಗಿ ಡಿಸ್ಟರ್ಬ್ ಆಗಿಬಿಡುತ್ತೆ. ಈ ಡಿಸ್ಟರ್ಬ್ ಆದಾಗ ನಮ್ಮ ಬಾಡಿನಲ್ಲಿ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಏನು, ಟಯರ್ಡ್ ಆಗೋದು, ಸ್ಕಿನ್ ಅಲರ್ಜೀಸ್ ಬರೋದು, ಬಾಡಿ ಪೇನ್ಸ್ ಬರೋದು, ಆಮೇಲೆ ಕೋಪ ಬರೋದು, ಡೈಜೆಷನ್ ಸರಿಯಾಗಿ ಆಗದೆ ಇರೋದು, ಆಮೇಲೆ ತಲೆನೋವು ಬರೋದು, ಈ ತರ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆವಾಗ ಮತ್ತೆ ನಾವು ಸರ್ಕೇಡಿಯನ್ ರಿದಮ್ ನ ಸರಿ ಮಾಡಬೇಕು. ಅಂದ್ರೆ ರಾತ್ರಿ ಸರಿ ನಿದ್ದೆ ಮಾಡಿ ಬೆಳಗ್ಗೆ ಫುಲ್ ಆಕ್ಟಿವ್ ಆಗಿದ್ದು ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮತ್ತೆ ಸರ್ಕೇಡಿಯನ್ ರಿದಮ್ ತಿರ್ಗಾ ಬ್ಯಾಲೆನ್ಸ್ ಬರುತ್ತೆ. ಬಟ್ ನಾವು ಬ್ಯಾಲೆನ್ಸ್ ಆಗದೆ ಇರೋ ತರ ಮಾಡ್ಕೊಂಡ್ಬಿಟ್ರೆ, ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡದೇ ಇರೋದು ರಾತ್ರಿ ಎಲ್ಲ, ಅದನ್ನ ತುಂಬಾ ವರ್ಷಗಳು ಕಂಟಿನ್ಯೂ ಮಾಡುವಾಗ ನಮ್ಮ ಬಾಡಿ ತುಂಬಾ ಪ್ರಾಬ್ಲಮ್ ಆಗೋ ತರ ಆಗುತ್ತೆ. ಯಾಕೆಂದ್ರೆ ರಿಪೇರಿ ಕೆಲಸ ಡೈಲಿ ನಡಿಬೇಕಾಗಿರೋದು ನಿದ್ದೆನಲ್ಲಿ, ಅದು ಡೈಲಿ ನಡೀದೇ ಇರೋ ತರ ಆಗ್ಬಿಡುತ್ತೆ. ಆ ತರ ಆದಾಗ ನಮ್ಮ ಬಾಡಿ ಬೇಗ ಕೆಡೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಸರ್ಕೇಡಿಯನ್ ರಿದಮ್ ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ರೆ ನಮ್ಮ ಬಾಡಿನಲ್ಲಿ ಬೇರೆ ರಿದಮ್ಸ್ ಎಲ್ಲ ಇರುತ್ತೆ. ಹೇಗೆ, ನಮ್ಮ ಉಸಿರಾಟ ಒಂಥರ ಆಟೋಮೆಟಿಕ್ ಆಗಿ ನಡೀತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ, ಹಾರ್ಟ್ ಬೀಟ್ ನಡೀತಾನೆ ಇರುತ್ತೆ, ಕಣ್ಣು ನಮ್ದು ಬ್ಲಿಂಕಿಂಗ್ ಆಗ್ತಾನೆ ಇರುತ್ತೆ. ಇದೆಲ್ಲ ಒಂದು ರಿದಮ್ ಅಲ್ಲಿ ನಡೆಯುತ್ತೆ, ಒಂದು ಸ್ಪೀಡಲ್ಲಿ, ಅದರದ್ದೇ ಆದ ಸ್ಪೀಡಲ್ಲಿ ನಡೀತಾ ಇರುತ್ತೆ. ಇದೆಲ್ಲ ಆಟೋಮೆಟಿಕ್ ಆಗಿ ನಡೀತಾ ಇರಬೇಕು ಅಂತ ಅಂದ್ರೆ ಮೊದಲನೇದಾಗಿ ನಾವು ಸರ್ಕೇಡಿಯನ್ ರಿದಮ್ ನ ಡಿಸ್ಟರ್ಬ್ ಆಗದೆ ಇರೋ ತರ ನೋಡ್ಕೋಬೇಕು. ಥ್ಯಾಂಕ್ ಯು.